ನಮಸ್ತೆ, ನಾನು ನಿಮ್ಮ ಗೀತಾ ಸಂತೋಷ್. ಸಿರಿ ಸಂಭ್ರಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ಮಂಗಳೂರಿಗೆ ಹೋಗಿದ್ವಿ. ಮಂಗಳೂರಿನ ಬೀಚ್ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಎಲ್ಲೆಲ್ಲಿ ಹೋಗಿದ್ವಿ ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ನೆಕ್ಸ್ಟು ಬೀಚಲ್ಲಿ ಎಲ್ಲನೂ ಮಂಗಳೂರು ಬೀಚಲ್ಲಿ ಎಲ್ಲನೂ ಹಾಡಿದ್ದಾಯಿತು. ಅಲ್ಲಿಂದ ಸ್ನಾನ ಮಾಡಿ ತಿಂಡಿ ತಿಂದು ಅಲ್ಲಿಂದ ಕೊರಗಜ್ಜ ದೇವಸ್ಥಾನಕ್ಕೆ ಹೊರಟ್ವಿ. ಅಂದರೆ ಕಾಂತಾರ ಫಿಲಮಲ್ಲಿ ಬರುತ್ತಲ್ಲ ಆ ದೇವರು ಕೊರಗಜ್ಜ ದೇವಸ್ಥಾನಕ್ಕೆ ಅಲ್ಲಿಂದ ಹೊರಟ್ವಿ. ಅದೊಂದು ಪವರ್ಫುಲ್ ದೇವಸ್ಥಾನ ಅಂತಲೇ ಹೇಳ್ಬೋದು. ಆ ದೇವಸ್ಥಾನನ ಎಲ್ಲನೂ ಸಹ ಗರಿಯಿಂದನೇ ಕಟ್ಟಿದ್ದಾರೆ. ಅಂದರೆ ತೆಂಗಿನ ಮರದ್ದು ಗರಿ ಬರುತ್ತೆ ಅಲ್ವಾ, ಅದರಿಂದನೇ ಸಹ ಎಲ್ಲನೂ ದೇವಸ್ಥಾನನ ಅಲಂಕಾರ ಮಾಡಿದ್ದಾರೆ. ತುಂಬಾ ಪವರ್ಫುಲ್ ಅಂತಲೇ ಹೇಳ್ಬೋದು. 3 ದೇವಸ್ಥಾನ ಇತ್ತು ನೋಡಿ. ಅಲ್ಲಿ ಯಾವುದ್ಯಾವುದು ಶನಿ ಆ ಥರ ಏನೇನೋ ಹೆಸರುಗಳನ್ನ ಇಟ್ಟು ಎಲ್ಲನೂ ಒಂದೊಂದು ದೇವಸ್ಥಾನವಾಗಿ ನಿರ್ಮಾಣ ಮಾಡಿದರು. ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಎಲ್ಲನೂ ಸಹ ತುಳು ಭಾಷೆಯಲ್ಲಿ ಇತ್ತು. ಸಿರಿ, ಸಾಮು, ಅಬ್ಬರ ಏನೇನು ರೀತಿಯೋ ನಮಗೆ ಹೆಸರುಗಳೇ ಗೊತ್ತಿಲ್ಲ, ಆ ರೀತಿಯಲ್ಲಿ ಎಲ್ಲನೂ ದೇವ್ರುಗಳನ್ನ ಇಟ್ಟಿದ್ರು. ಕೊರಗಜ್ಜ ದೇವಸ್ಥಾನ ಒಂದು ಪವರ್ಫುಲ್ ಅಂತಲೇ ಹೇಳ್ಬೋದು. ಅಲ್ಲಿ ಫಂಕ್ಷನ್ ಇತ್ತು, ನವರಾತ್ರಿ ನಡೀತಾ ಇರೋದ್ರಿಂದ ಡೈಲಿ ಪೂಜೆ ಇರೋದ್ರಿಂದ ಅಲ್ಲಿ ದೇವಸ್ಥಾನ ಎಲ್ಲನೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ನಮಗೂ ಅಷ್ಟೇ ಅಲ್ಲಿ ಪ್ರಸಾದನೂ ಸಹ ಸಿಕ್ತು ನೋಡಿ. ನೀವು ನೋಡ್ತಾ ಇದ್ದಂಗೆ ಎಲ್ಲನೂ ಅಷ್ಟೇ ತೆಂಗಿನ ಮರ ಗರಿಯಿಂದನೇ ಸಹ ಅದನ್ನೆಲ್ಲನೂ ಮಾಡಿರೋದು. ಅಲಂಕಾರ ಅಂತೂ ತುಂಬಾ ಚೆನ್ನಾಗಿ ಮಾಡಿದರು ಅಂತಲೇ ಹೇಳ್ಬೋದು. ಅಲ್ಲಿಂದ ಪ್ರಸಾದ ಮುಗಿಸ್ಕೊಂಡು ಆ ದೇವರಿಗೆ ವಿಶೇಷತೆ ಏನಪ್ಪ ಅಂತಂದರೆ ಕುಡಿಯುವ ಎಣ್ಣೆ ಹಾಗೂ ಚಕ್ಲಿ ಹಾಗೆ ಎಲೆನ ಇಡ್ತಾರೆ ನೋಡಿ. ಈ ರೀತಿಯಾಗಿ ನೈವೇದ್ಯಕ್ಕೆ ಇಟ್ಟು ಪ್ರತಿಯೊಬ್ಬರೂ ಸಹ ಬರಬೇಕಾದ್ರೆ ದೇವರಿಗೆ ಎಣ್ಣೆ ಹಾಗೆ ಚಕ್ಲಿ ಮತ್ತು ಎಲೆನ ಇಟ್ಟು ನೈವೇದ್ಯಕ್ಕೆ ಇಟ್ಟು ಪೂಜೆನ ಮುಗಿಸ್ಕೊಂಡು ಹೋಗ್ತಾರೆ. ಅಲ್ಲಿ ಆ ದೇವಸ್ಥಾನದ ವಿಶೇಷತೆ ಅಂತಲೇ ಹೇಳ್ಬೋದು. ನಾನು ಇದೇ ಮೊದಲು ಈ ರೀತಿಯಾಗಿ ನೋಡಿದ್ದು. ಈ ರೀತಿಯಾಗಿ ಕುಡಿಯುವ ಎಣ್ಣೆನ ಇಟ್ಟು ದೇವರಿಗೆ ನೈವೇದ್ಯ ಇಟ್ಟು ಪೂಜೆನ ಮುಗಿಸ್ಕೊಂಡು ಹೋಗ್ತಾರೆ. ಅಲ್ಲಿ ಸಹ ಹುಂಡಿಗಳನ್ನು ಇತ್ತು. ಅದನ್ನು ನಾವು ದುಡ್ಡು ಕೊಟ್ಟು ತೊಗೊಂಡೋಗ್ಬಿಟ್ಟು ಅದರಲ್ಲಿ ನಮ್ಗೆ ಎಷ್ಟಾಗುತ್ತೋ ಅಷ್ಟು ಸಾಧ್ಯವಾಗುವಷ್ಟು ಹುಂಡಿಲಿ ದುಡ್ಡನ್ನು ತುಂಬಿಸಿ ನೆಕ್ಸ್ಟ್ ಬರಬೇಕಾದ್ರೆ ಆ ದೇವಸ್ಥಾನಕ್ಕೆ ಕೊಡುವಂತಹ ಒಂದು ವಾಡಿಕೆ ಇದೆ. ಹಾಗೆ ನೆಕ್ಸ್ಟು ನಾವು ಅಲ್ಲಿಂದ ಉಡುಪಿಗೆ ಹೊರಟ್ವಿ. ಕೃಷ್ಣ ದೇವಸ್ಥಾನಕ್ಕೆ ಉಡುಪಿಗೆ ಹೊರಟ್ವಿ. ಅಲ್ಲಿ ನಾವು ಹೋಗೋಷ್ಟರಲ್ಲಿ ಸಂಜೆ ಆಗಿತ್ತು. ಅಲ್ಲಿ ದೇವರಿಗೆ ಅಂತಲೇ ಪೂಜೆಗೆ ಅಂತಲೇ ಕೊಳಲಾಗಲಿ ಮಜ್ಜಿಗೆ ಕಡಿಯೋದು ಬೆಣ್ಣೆ ಕಡಿಯೋದು ಅಂತಲೇ ಹೇಳ್ಬೋದು. ಅದೆಲ್ಲನೂ ದೇವರಿಗೆ ಪೂಜೆಗೆ ಅಂತ ಕೊಡ್ತಾರೆ. ನಾವು ಹೋಗಿ ಅಲ್ಲಿ ಪೂಜೆ ಮುಗಿಸ್ಕೊಂಡು ಅದನ್ನು ಮತ್ತೆ ಕೊಳಲನ್ನು ನಮಗೆ ಕೊಡ್ತಾರೆ. ಅದನ್ನು ನಾವು ಮನೆಗೆ ತೊಗೊಂಡೋಗಿ ಇಟ್ಟು ಪೂಜೆನ ಮಾಡ್ಕೊಬೋದು. ಈ ರೀತಿಯಾಗಿ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಅದು ಮಧ್ಯದಲ್ಲಿ ಒಂದು ಕೊಳ ಇದೆ, ಅದೊಂದು ತುಂಬಾ ಚೆನ್ನಾಗಿತ್ತು. ಅದ್ರ ಸುತ್ತ ನಾವು ದೇವಸ್ಥಾನ ಸುತ್ತ ಪ್ರದಕ್ಷಿಣೆನೂ ಸಹ ಹಾಕ್ಬೋದು. ಎಲ್ಲನೂ ಸಹ ಹಳೆ ಕಾಲದ ದೇವಸ್ಥಾನ ಆಗಿರೋದ್ರಿಂದ ತುಂಬಾ ಒಂಥರ ಚೆನ್ನಾಗಿತ್ತು ನೋಡೋದಕ್ಕೆ. ಅಲ್ಲೂ ಸಹ ರೂಮ್ಗಳೆಲ್ಲನೂ ಸಿಗುತ್ತೆ. ಮಳೆ ಬರ್ತಾ ಇರೋದ್ರಿಂದ ನಮಗೆಲ್ಲೂ ಜಾಸ್ತಿ ಹೋಗೋದಕ್ಕೆ ಆಗಲಿಲ್ಲ. ಜಸ್ಟ್ ದೇವಸ್ಥಾನಕ್ಕಷ್ಟೇ ಹೋಗಿ ಬಂದ್ವಿ. ದರ್ಶನವೂ ಅಷ್ಟೇ ತುಂಬಾ ಚೆನ್ನಾಗಾಯಿತು. ಉಡುಪಿ ಕೃಷ್ಣನ ದೇವಸ್ಥಾನದಿಂದಲೂ ಸಹ ಪ್ರಸಾದ ಸಿಗುತ್ತೆ. ನಾವು ಹೋಗಿದ್ದು ಸಂಜೆ ಆಗಿರೋದ್ರಿಂದ ನಮಗೆ ಪ್ರಸಾದ ಸಿಕ್ಕಿಲ್ಲ. ಅದು 8 ಗಂಟೆ ಮೇಲೆ ಹೋದರೆ ಪ್ರಸಾದ ಸಿಗುತ್ತೆ. ಅಲ್ಲಿ ಎಲ್ಲನೂ ಸೌದೆಯಿಂದನೇ ಮಾಡಿ ಊಟನ ಬಡಿಸ್ತಾರೆ. ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನಮಗೆ ಯಾವುದೇ ರೀತಿಯ ಪ್ರಸಾದ ಸಹ ಸಿಗಲಿಲ್ಲ. ಅಲ್ಲಿ ದೇವರದ್ದು ಮೆರವಣಿಗೆನೂ ಸಹ ನಡೀತಿತ್ತು. ಮಳೆ ಇರೋದ್ರಿಂದ ನಮಗೆ ಜಾಸ್ತಿ ಹೊತ್ತು ಅಲ್ಲಿ ಹೋಗೋದಕ್ಕೆ ಆಗಲಿಲ್ಲ. ಬೇರೆ ಕಡೆ ಎಲ್ಲನೂ ಹೋಗೋದಿತ್ತು. ಅದಕ್ಕೋಸ್ಕರ ನಾವು ಜಸ್ಟು ದರ್ಶನ ಮಾಡಿಕೊಂಡು ಅಲ್ಲಿಂದ ವಾಪಸ್ಸು ಬೇರೆ ಕಡೆ ಹೋದ್ವಿ. ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿದೆ. ಹಳೆ ಕಾಲದಲ್ಲಿ ಮಾಡಿರುವಂತಹ ದೇವಸ್ಥಾನ. ಅಲ್ಲಿ ವಿಗ್ರಹಗಳೆಲ್ಲನೂ ಇತ್ತು ಕೃಷ್ಣಂದು. ನಾವು ಸಹ ತೊಗೊಳ್ಳೋಣ ಅಂತ ಕೇಳಿದ್ವಿ. ಸಿಕ್ಕಾಪಟ್ಟೆ ರೈಟ್ ಅಂತೂ ಇದೆ. ಜಸ್ಟ್ ನೋಡೋದಕ್ಕೆ ಅಷ್ಟು ತುಂಬಾ ಚೆನ್ನಾಗಿತ್ತು. ಆ ಕೃಷ್ಣಂದು ವಿಗ್ರಹಗಳ ಬಂದು kg ತೂಕದ ಲೆಕ್ಕದಲ್ಲಿ ಕೊಡ್ತಾರಂತೆ. ತುಂಬಾ ಚೆನ್ನಾಗಿತ್ತು ಎಲ್ಲನೂ ಕೃಷ್ಣಂದು. ನಮಗೆ ಆ ವಾಡಿಕೆ ಕೃಷ್ಣಂದು ಪೂಜೆ ಮಾಡೋ ವಾಡಿಕೆ ಇರದೇ ಇರೋದ್ರಿಂದ ನಾವು ತೊಗೊಳೋದಕ್ಕೆ ಹೋಗಿಲ್ಲ. ಸುಮ್ಮನೆ ನೋಡಿದ್ವಿ. ರೈಟರು ಸಹ ಕೇಳಿದ್ರು. ಸಿಕ್ಕಾಪಟ್ಟೆ ಜಾಸ್ತಿ ಹೇಳೋದ್ರಿಂದ ಅಲ್ಲಿಂದ ವಾಪಸ್ ಬಂದ್ವಿ. ಹಾಗೆ ಸೀರೆಗಳು ಅಷ್ಟೇ. ದೇವ್ರಿಗೆ ಬಂದಿರೋ ಸೀರೆಗಳಾಗಲಿ ಕಾಟನ್ ಸೀರೆಗಳು ಕೇಳಿದ್ದಕ್ಕೆ 2000 ಹೇಳಿದ್ರು. ತುಂಬಾ ಜಾಸ್ತಿ ಅಂದ್ಕೊಂಡು ವಾಪಸ್ಸು ಅಲ್ಲಿಂದ ಉಡುಪಿ ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ವಾಪಸ್ಸು ನಾನು ಹೋಗಿದ್ದು ನೆಕ್ಸ್ಟು ಶೃಂಗೇರಿಗೆ ಹೊರಟ್ವಿ. ಅಲ್ಲೂ ಅಷ್ಟೇ ಏನೋ ಜಾತ್ರೆ ಥರ ನಡೀತಿತ್ತು. ನವರಾತ್ರಿ ಇರೋದ್ರಿಂದ ವಿಶೇಷತೆ ಪೂಜೆಗಳೆಲ್ಲನೂ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು. ಜನ ಅಂತೂ ಸಿಕ್ಕಾಪಟ್ಟೆನೇ ಇದ್ರು ಅಂತಲೇ ಹೇಳ್ಬೋದು. ಆ ದೇವಸ್ಥಾನಕ್ಕೆ ಏನಪ್ಪ ವಿಶೇಷತೆ ಅಂತಂದರೆ ಹೆಂಗಸರು ಮೈ ಮೇಲೆ ವೇಲ್ ಹಾಕ್ತಿರನೇ ಒಳಗಡೆ ಬಿಡೋದಿಲ್ಲ. ವೇಲ್ ಹಾಕ್ಕೊಂಡೇ ಒಳಗಡೆ ಹೋಗಬೇಕು. ಜೀನ್ಸ್ ಅಲೋ ಮಾಡೋದಿಲ್ಲ. ಹಾಗೆ ಗಂಡಸರಿಗೂ ಅಷ್ಟೇ ಪಂಚೆ ಶಲ್ಯ ಬಿಟ್ಟು ಒಳಗಡೆ
ಹೋಗೋ ಆಗಿಲ್ಲ, ಪಂಚಶಲ್ಯ ಇರಲೇಬೇಕು. ನಾವು ಏನು ತೊಗೊಂಡು ಹೋಗಿರಲಿಲ್ಲ, ಮತ್ತೆ ವಾಪಸ್ ಹೋಗಿ ಮತ್ತೆ ಎಲ್ಲ ತೊಗೊಂಡು ಹಾಕ್ಕೊಂಡು ಬಂದ್ವಿ. ಹಾಗೆ ಅಲ್ಲಿ ಊಟನೂ ಸಹ ಸಿಕ್ತು, ತುಂಬಾ ಚೆನ್ನಾಗಿತ್ತು. ಅನ್ನ ಸಾಂಬಾರು ಬಿಸಿ ಬಿಸಿಯಾಗೆ, ಚಳಿ ಮಳೆ ಬರ್ತಾ ಇರೋದಕ್ಕೂ ಅದಕ್ಕೂ ತುಂಬಾ ಚೆನ್ನಾಗಿ ಪ್ರಸಾದನೂ ಸಹ ಸಿಕ್ತು. ನೆಕ್ಸ್ಟು ನಾವು ಅಲ್ಲೇ ಶೃಂಗೇರಿಲೇನೆ ಸಹ ರೂಮ್ ಮಾಡಿ ಮಲ್ಕೊಂಡ್ವಿ. ಹಾಗೆ ನೆಕ್ಸ್ಟು ಹೊರನಾಡಿಗೆ ಹೊರಟ್ವಿ. ಅಲ್ಲಿನ ವೆದರ್ ಅಂತೂ ತುಂಬಾ ಚೆನ್ನಾಗಿತ್ತು. ಬೆಟ್ಟ ಗುಡ್ಡ ಆಗಲಿ ಎಲ್ಲನೂ ನೋಡೋದಕ್ಕೆ ಒಂಥರ ತುಂಬಾ ಚೆನ್ನಾಗಿತ್ತು. ಆಲ್ರೆಡಿ ಬೆಳಗ್ಗೆ ಮಾರ್ನಿಂಗೇ ಸಹ ತುಂಬಾ ಜನ ಇದ್ದರು ಅಂತಲೇ ಹೇಳ್ಬೋದು. ನಾವು ಹೋಗಿದ್ದು ಸುಮಾರು 12-1 ಗಂಟೆ ಆಗಿತ್ತು. ಅಷ್ಟರಲ್ಲಿ ಸ್ವಲ್ಪ ಜನ ಎಲ್ಲನೂ ಕಮ್ಮಿ ಆಗಿದ್ದರು. ಅಲ್ಲಿನೂ ಸಹ ದರ್ಶನ ಎಲ್ಲನೂ ಚೆನ್ನಾಗಾಗಿತ್ತು. ಅಲ್ಲಿ ವಿಡಿಯೋ ಮಾಡೋದಕ್ಕೆಲ್ಲ ಮೊಬೈಲ್ ಅಲೋ ಇಲ್ಲ, ಆದ್ದರಿಂದ ವಿಡಿಯೋ ಮಾಡೋದಕ್ಕೆ ಆಗಿಲ್ಲ. ಆಚೆ ಬಂದು ಸ್ವಲ್ಪ ವಿಡಿಯೋನ ಮಾಡಿಕೊಂಡು ಅಪ್ಲೋಡ್ನ ಮಾಡ್ತಾಯಿದ್ದೀನಿ. ಹಾಗೆ ಅಲ್ಲಿ ಸಹ ಪೂಜೆನೂ ಸಹ ಚೆನ್ನಾಗಾಗಿತ್ತು. ಅಲ್ಲೇ ಪಕ್ಕದಲ್ಲಿ ಇರುವಂಥ ಒಂದು ಚಿಕ್ಕದು ಆಂಜನೇಯ ಟೆಂಪಲ್ಗೆ ಹೋಗಿದ್ವಿ. ಅಲ್ಲೂ ಸಹ ಹೋಮ ಯಾಗ ಎಲ್ಲನೂ ತುಂಬಾ ಚೆನ್ನಾಗಿತ್ತು. ನೋಡಿ ಆಲ್ರೆಡಿ ತುಂಬಾ ಜನ ಬಂದಿದ್ದಾರೆ. ನಾವು ಹೋಗೋಷ್ಟರಲ್ಲಿ ಸ್ವಲ್ಪ ಕಮ್ಮಿ ಆಗಿದ್ರು ಅಂತಲೇ ಹೇಳ್ಬೋದು. ಅಲ್ಲಿಂದ ಪೂಜೆ ಮುಗಿಸಿ ನಾವು ಅಲ್ಲಿಂದ 6 ಕಿಲೋಮೀಟ್ರ್ ಕಳಸ ಅಂತ ದೇವಸ್ಥಾನ ಇದೆ, ಅಲ್ಲಿಗೆ ಹೋದ್ವಿ. ಕಳಸ ಊರಿಗೆ ಹೋದ್ವಿ. ಅದೂ ಅಷ್ಟೇ ತುಂಬಾ ಹಳೆ ಕಾಲದ್ದಾಗಿತ್ತು ದೇವಸ್ಥಾನ. ನಾವು ಹೋಗೋಷ್ಟರಲ್ಲಿ ಆಲ್ರೆಡಿ 2 o'clock ಏನೋ ಆಗಿತ್ತು. ಅಷ್ಟರಲ್ಲಿ ಬಾಗಿಲು ಹಾಕ್ಬಿಟ್ಟಿದ್ರು. ಹಾಗೆ ನಾವು ಆಚೆ ಕಡೆಯಿಂದನೇ ನೋಡಿ ನಮಸ್ಕಾರ ಮಾಡಿಕೊಂಡು ನೆಕ್ಸ್ಟು ಅಲ್ಲಿಂದ ಬೇಲೂರಿಗೆ ಹೋದ್ವಿ. ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಒಂದೊಂದು ವಿಗ್ರಹಗಳು ಸಹ ಒಂದೊಂದು ಇತಿಹಾಸವನ್ನೇ ಸೃಷ್ಟಿ ಮಾಡುವಂತಹ ಅಲ್ಲಿನ ವಿಶೇಷತೆ ಆಗಿತ್ತು. ಅಲ್ಲಿ ಗೈಡ್ಗಳಿರ್ತಾರೆ, ಅವ್ರನ್ನ ಹೆಲ್ಪ್ ತೊಗೊಂಡ್ರೆ ಒಂದೊಂದು ವಿಗ್ರಹಗಳನ್ನು ಸಹ ನಮಗೆ ತೋರಿಸಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಅದ್ರ ಬಗ್ಗೆ ತಿಳ್ಕೊಳ್ಳೋದಂತೂ ತುಂಬಾ ಚೆನ್ನಾಗಿದೆ. ಇತಿಹಾಸದಲ್ಲೇ ಇದು ಮೊದಲನೇ ಬಾರಿಗೆ ಕಲ್ಲಿನಲ್ಲಿನೇ ಸಹ ಎಲ್ಲನೂ ಕೆತ್ತಿ ಒಂದೇ ಕಲ್ಲಿನಲ್ಲಿ ಮಾಡಿರುವಂತಹ ಇದೊಂದು ಬೇಲೂರು ದೇವಸ್ಥಾನ ಆಗಿದೆ. ತುಂಬಾ ವಿಶೇಷತೆ ಇದೆ, ತಿಳ್ಕೊಳ್ಳೋದಂತೂ ತುಂಬಾ ಇದೆ ಅಂತಲೇ ಹೇಳ್ಬೋದು. ಈ ದೇವಸ್ಥಾನ ನೋಡ್ತಿದ್ರೆ ಒಂದೊಂದು ವಿಗ್ರಹಗಳು ಸಹ ಒಂದೊಂದು ವಿಶೇಷತೆಯಲ್ಲಿ ಅಲ್ಲಿನ ವಿಗ್ರಹಗಳು ಒಂದೊಂದು ಹೆಸರು ರೀತಿಯಾಗಿ ಅಲ್ಲಿನ ವಿಶೇಷತೆಯನ್ನು ತೋರಿಸ್ತಿತ್ತು. ಅಲ್ಲಿ ಏನಪ್ಪ ಅಂತಂದರೆ ನಾವೇ ಹೋಗಿ ನೋಡೋದ್ರಿಂದ ಯಾವುದೇ ರೀತಿ ಏನೂ ಗೊತ್ತಾಗೋದಿಲ್ಲ. ಅಲ್ಲಿ ಗೈಡ್ಗಳಿರ್ತಾರೆ, ಅವ್ರು ಎಕ್ಸ್ಪ್ಲೇನ್ ಮಾಡಿದ್ರೇ ಈ ರೀತಿಯಾಗಿತ್ತ ಅನ್ನೋದಷ್ಟೇ ನಮಗೆ ಗೊತ್ತಾಗೋದು. ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಓವರಾಲು. ಹಾಗೆ ಮಳೆ ಇರೋದ್ರಿಂದ ಫೈನಲ್ ಆಗಿ ಬೇಲೂರು ಹಳೆಬೀಡನ್ನ ಮುಗಿಸ್ಕೊಂಡು ನಾವು ಬೆಂಗಳೂರು ಕಡೆ ಹೊರಟ್ವಿ. ಹಾಗೆ ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.